ಈ ನೀರು ನಾರಾಯಣಪುರ ಬಲದಂಡೆ ಕೆನಲ್ಲು ಏನು ಹೊಲದ ಹತ್ರನೇ ಇದೆ. ಆ ಕೆನಲ್ ಕೆನಲ್ ಮುಖಾಂತರ ಇದು ಸಬ್ ಕೆನಲ್ಲು ನೋಡಿ. ಈ ಥರ ನೀರೆಲ್ಲ ನಮ್ಮ ಹೊಲಕ್ಕೆ ಅವೈಲಬಿಲಿಟಿ ಇದೆ. ನಾವು ನೀರಿನ ಕೊರತೆ ಇಲ್ಲಿ ಇಲ್ಲ. ಯಾಕಂತಂದರೆ ರೆಡ್ ಸಾಯಿಲ್ ಆಗಿರೋದ್ರಿಂದ ಸ್ವೀಟ್ ವಾಟರ್ ಬೋರ್ವೆಲ್ಲಿನಲ್ಲಿನೂ ಬರುತ್ತಾ ಇದೆ ಮತ್ತು ಡ್ಯಾಮ್ ಮುಖಾಂತರನೂ ಬರ್ತಾ ಇದೆ. ಸೊ ನಾವು ನೀರಿನ ಕೊರತೆ ಇರುವುದಿಲ್ಲ ನಮ್ಮ ಹೊಲಕ್ಕೆ, ಅದು ಮಾತ್ರ ಹೇಳಬಲ್ಲೆ ನಾನು. ನೋಡಿ, ಈ ನೀರು ಯಥೇಚ್ಛವಾಗಿದೆ ಅಂಥೇಳಿ ಎಲ್ಲರೂ ಏನು ಮಾಡಿದ್ದಾರೆ ನೋಡಿ, ಭತ್ತನ ಹಾಕಿದ್ವಿ. ಎಲ್ಲರೂ ಹಾಕಿದ್ದಾರೆ ಅಂತ ನಾವು ಹಾಕ್ತಾಯಿದ್ವಿ. ಸೊ ಇದು ಹಾಕಿದ್ರಿಂದ ಏನಾಗ್ತಾಯಿದೆ ಅಂದರೆ, ಕೆಮಿಕಲ್ ಯೂಸ್ ಮಾಡಿ 3-4 ಗೊಬ್ಬರ 5 ಗೊಬ್ಬರ ಹಾಕಿ ನಾವು ಭತ್ತದ ಜೊತೆಗೆ ರಾಸಾಯನಿಕನ ತಿಂತಾಯಿದ್ವಿ, ಹೌದಾ? ಸೊ ರಾಸಾಯನಿಕ ತಿನ್ನೋದ್ರಿಂದ ಏನಾಗ್ತಾಯಿದೆ, ನಮಗೆ ಕಲುಷಿತ ಆಹಾರ ನಮ್ಮ ಹೊಟ್ಟೆಯಲ್ಲಿ ಹೋಗಿ ನಮಗೆ ಬರಬಾರ್ದೆಲ್ಲ ಬರ್ತಾಯಿದೆ. ಎಲ್ಲ ಪ್ರತಿಯೊಂದು ಅಂಗಕ್ಕೂ ಬರ್ತಾಯಿದೆ. ತಲೆ ಅಂದರೆ ತಲೆಗೊಂದು ರೋಗ, ಕಾಲಿಗೊಂದು ರೋಗ, ಕೈಗೊಂದು ರೋಗ, ಕಣ್ಣಿಗೊಂದು ರೋಗ. ಸೊ ಮೊದಲ ಕಾಲದಲ್ಲಿ 90-100 ವರ್ಷ ಇದ್ದರೆ ಈಗ 50-60ಗೆ ಸಾಕು ಜೀವನ ಅನ್ನೋ ಲೆಕ್ಕಕ್ಕೆ ಬರ್ತಾಯಿದ್ವಿ. ಸೊ ಅದನ್ನು ಬಿಡಬೇಕಂದ್ರೆ ನಾವು ಮಾಡೋದು ಅದಕ್ಕೆ ನೆಮ್ಮದಿಗೋಸ್ಕರ ಮತ್ತು ಊಟಕ್ಕೋಸ್ಕರ. ಅದನ್ನೇ ನಾವು ಗೊಬ್ಬರ ತಿನ್ನೋದ್ರಿಂದ ಸೊ ನಾವು ಮುಂದೆ ಬರೀ ಕೆಮಿಕಲ್ ಊಟನೇ ತಿನ್ನಬೇಕಾಗುತ್ತೆ. ಅದನ್ನ ತಡೆಗಟ್ಟಬೇಕಂದ್ರೆ ನಾವು ಆರ್ಗ್ಯಾನಿಕ್ ಕಡೆ ಹೋಗಬೇಕಾಗುತ್ತೆ. ನಾವು ಗೋಮೂತ್ರ, ಘನಾಮೃತ, ಜೀವಾಮೃತ ಯೂಸ್ ಮಾಡಿಕೊಂಡು ನಾವು ಬೆಳೆದಿದ್ದೇ ಆದರೆ ಸೊ ನಮಗೆ ಕೆಮಿಕಲ್ ಮುಕ್ತ ಆಹಾರ ಸಿಗುತ್ತೆ. ನಮ್ಮ ದೇಹಕ್ಕೂ ಒಳ್ಳೆಯದು ಮತ್ತು ಆರೋಗ್ಯಕ್ಕೂ ಒಳ್ಳೆಯದು.